ನ್ಯೂ ಇಯರ್ ವೆಲ್ಕಮ್ಗೆ 16 ದಿನ ಬಾಕಿ. ಆದರೆ ಈಗಿನಿಂದಲೇ ರಾಜಧಾನಿಯಲ್ಲಿ ಹೊಸ ವರ್ಷದ ಕಳೆ ಎದ್ದು ಕಾಣಿಸ್ತಾ ಇದೆ. ಪೊಲೀಸರು ಕೂಡ ನಿನ್ನೆ ರಾತ್ರಿಯಿಂದಲೇ ನಗರದಾದ್ಯಂತ ಸ್ಪೆಷಲ್ ಡ್ರೈವ್ ನಡೆಸಿದ್ದಾರೆ. ಬ್ಯಾರಿಗೇಡ್ ಹಾಕಿ ಎಲ್ಲ ಟೈಟ್ ಮಾಡ್ತಿದ್ದಾರೆ. ಒಬ್ಬೊಬ್ಬರನ್ನೇ ಪೊಲೀಸರು ಚೆಕ್ ಮಾಡ್ತಿದ್ದಾರೆ. ಹೊಸ ವರ್ಷಕ್ಕೆ ದಿನಗಣನೆ ಶುರುವಾಗಿದ್ದು ಬೆಂಗಳೂರು ಪೊಲೀಸರು ಅಲರ್ಟ್ ಆಗಿದ್ದಾರೆ. ಹೊಸ ವರ್ಷದ ಸೆಲೆಬ್ರೇಷನ್ಗೆ ತಯಾರಿ. ಪೊಲೀಸರು ಹೈ ಅಲರ್ಟ್, ಸ್ಪೆಷಲ್ ಡ್ರೈವ್. ಹೊಸ ವರ್ಷ ಸ್ವಾಗತಿಸಲು ಸಿಟಿ ಮಂದಿ ತವಕದಲ್ಲಿದ್ದಾರೆ. ಎಲ್ಲೆಡೆ ನ್ಯೂ ಇಯರ್ ವೈಬ್ ಶುರುವಾಗಿದೆ. ಪಬ್, ರೆಸ್ಟೋರೆಂಟ್ನ ಟೇಬಲ್ಗಳು 15 ದಿನ ಮುಂಚೆ ಬುಕ್ಕಿಂಗ್ ಆಗ್ತಿವೆ. ಕೆಲವೆಡೆ ಡ್ರಗ್ ಪಾರ್ಟಿಗೂ ಪ್ಲಾನಿಂಗ್ ನಡೀತಾ ಇದೆ. ಆದರೆ ಪೊಲೀಸರು ಎಲ್ಲದರ ಬಗ್ಗೆ 10 ದಿನ ಕಣ್ಣಿಟ್ಟಿದ್ದಾರೆ. ಹೊಸ ವರ್ಷ ಸಮೀಪಿಸ್ತಾ ಇದ್ದಂತೆನೆ ಒಂದಿಷ್ಟು ಡ್ರಗ್ ಪೆಡ್ಲರ್ಗಳಾಗಿರ್ಬೋದು, ಅದ್ರ ಜೊತೆಗೆ ಬೇರೆ ಬೇರೆ ಚಟುವಟಿಕೆ ಮಾಡುವಂತರಾಗಿರ್ಬೋದು ಆಕ್ಟಿವ್ ಆಗ್ತಾರೆ. ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಡ್ರಗ್ಸ್ ಸಪ್ಲೈ ಮಾಡುವಂಥದ್ದಾಗಿರ್ಬೋದು, ಜೊತೆಗೆ ಕುಡಿದು ವಾಹನವನ್ನ ಚಾಲನೆ ಮಾಡುವಂಥದ್ದಾಗಿರ್ಬೋದು, ಅದ್ರ ಜೊತೆಗೆ ಮಾರಕಾಸ್ತ್ರವನ್ನ ಬೈಕ್ನಲ್ಲಿ ಇಟ್ಕೊಂಡು ಓಡಾಡುವಂಥದ್ದಾಗಿರ್ಬೋದು. ಈ ರೀತಿಯಾದಂತಹ ಸಾಕಷ್ಟು ಆಕ್ಟಿವಿಟೀಸ್ಗಳು ನಡೀತಾ ಇರುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಬೆಂಗಳೂರು ಪೊಲೀಸರು ಈ ರೀತಿಯಾಗಿ ವಾಹನಗಳ ಒಂದು ತಪಾಸಣೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಕಮಿಷನರ್ ಸೂಚನೆ ಬೆನ್ನಲ್ಲೇ ಎಲ್ಲಾ ವಿಭಾಗಗಳ ಠಾಣೆ ವ್ಯಾಪ್ತಿಯಲ್ಲಿ ಪೊಲೀಸರು ಸ್ಪೆಷಲ್ ಡ್ರೈವ್ ಮಾಡಿದ್ರು. ಎಂಜಿ ರೋಡ್, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್, ಕೋರಮಂಗಲದ 80 ಫೀಟ್ ರೋಡ್, ಇಂದಿರಾನಗರದ 100 ಫೀಟ್ ರೋಡ್ ಸೇರಿದಂತೆ ಪ್ರಮುಖ ರಸ್ತೆಗಳಲ್ಲಿ ವಾಹನಗಳನ್ನು ಪರಿಶೀಲಿಸಿದ್ರು. ಪ್ರಮುಖ ಮಾಲ್ಗಳಲ್ಲೂ ಸುರಕ್ಷತಾ ಕ್ರಮಗಳನ್ನು ಚೆಕ್ ಮಾಡಲಾಯಿತು. ಸಿಸಿಟಿವಿ ಕ್ಯಾಮೆರಾ, ಭದ್ರತಾ ವ್ಯವಸ್ಥೆ, ಅವಘಡ ತಡೆಗಟ್ಟುವ ಕ್ರಮ ಸೇರಿ ಎಲ್ಲಾ ರೂಲ್ಸ್ ಫಾಲೋ ಮಾಡುವಂತೆ ಪೊಲೀಸರು ತಾಕೀತು ಮಾಡಿದ್ರು. ಮಾನ್ಯ ಪೊಲೀಸ್ ಕಮಿಷನರ್ ಸಾಹೇಬರ ಆದೇಶದಂತೆ ಈಗೇನು ಸ್ಪೆಷಲ್ ಡ್ರೈವ್ಸ್ ಈವ್ನಿಂಗ್ ಪೀಕ್ ಅವರ್ಸಲ್ಲಿ ವಿಸಿಬಲ್ ಪೊಲೀಸಿಂಗ್ ಮಾಡಲಿಕ್ಕೆ, ಅದು ಫುಡ್ ಪೆಟ್ರೋಲಿಂಗ್ ಇರ್ಬೋದು, ವೆಹಿಕಲ್ ಚೆಕಿಂಗ್ ಇರ್ಬೋದು, ಆಮೇಲೆ ಯಾರಾದರೂ ನಾರ್ಕೋಟಿಕ್ ಡ್ರಗ್ಸ್ ಅಥವಾ ಎಕ್ಸೈಸ್ ಆ ರೀತಿ ಕನ್ಸಂಪ್ಷನ್ ಮಾಡಿದಂಥ ಕೇಸ್ಗಳಿರ್ಬೋದು, ಅದನ್ನೆಲ್ಲ ಗಮನದಲ್ಲಿಟ್ಕೊಂಡು ಒಂದು 3 ಅವರ್ಸ್ ಇದು ಟೈಮ್ ತೊಗೊಂಡು ಅಥವಾ 4 ಅವರ್ಸ್ ಟೈಮ್ ತೊಗೊಂಡು ಡ್ರೈವ್ಗಳನ್ನು ಮಾಡ್ತಾ ಇದ್ದೀವಿ. ಈ ಮಧ್ಯೆ ಮಧ್ಯರಾತ್ರಿ ಚರ್ಚ್ ಸ್ಟ್ರೀಟ್ ಬಳಿಯ ಪಬ್ ಕ್ಲೋಸ್ ಆಗ್ತಿದ್ದಾಗ ಮೂವರು ಏಕಾಏಕಿ ನುಗ್ಗಿ ಗಲಾಟೆ ಮಾಡಿದ್ರು. ಕೆಲ ವಸ್ತುಗಳನ್ನ ಒಡೆದ್ರು. ಸಿಬ್ಬಂದಿ ಜೊತೆಗೂ ಕಿರಿಕ್ ತೆಗೆದ್ರು. 2 ಪಾರಾದ್ರೆ ಒಬ್ಬನನ್ನ ಪಬ್ ಸಿಬ್ಬಂದಿ ಹಿಡಿದ್ರು. ಸ್ಥಳಕ್ಕೆ ಧಾವಿಸಿದ ಪೊಲೀಸರು ಆರೋಪಿಯನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ದೆಹಲಿ ಬಾಂಬ್ ಬ್ಲಾಸ್ಟ್ ಬಳಿಕ ಕೇಂದ್ರ ತನಿಖಾ ಸಂಸ್ಥೆಗಳು ದೇಶದ ಪ್ರಮುಖ ನಗರಗಳಲ್ಲಿ ಹೈ ಅಲರ್ಟ್ಗೆ ಸೂಚನೆ ಕೊಟ್ಟಿವೆ. ಹಾಗಾಗಿ ಈ ಸಾರಿಯ ಹೊಸ ವರ್ಷದ ಸಂಭ್ರಮದ ವೇಳೆ ಪೊಲೀಸರಿಂದ ಭದ್ರತೆ ತುಸು ಹೆಚ್ಚಾಗೇ ಇರಲಿದೆ. ಹತ್ತು ಮೀರಿದ್ರೆ ಪೊಲೀಸರೇ ಬಾಲ ಕಟ್ ಮಾಡ್ತಾರೆ. ರಾಜಪ್ಪ ಜೊತೆ ಶಿವಪ್ರಸಾದ್, TV9 ಬೆಂಗಳೂರು.